ಹಾಯ್ ಎಲ್ಲರೂ ಹಂಗಂದ್ರೆ ಎಲ್ಲರೂ ಆರಾಮದಿರ ಅಂತ ಅನ್ಕೊಂಡೇನಿ. ಸ್ವಲ್ಪ ಈಗ ನಾನು ಹೊರಗೆ ಸ್ಟಾರ್ಟ್ ಮಾಡತ್ತೀನಿ ಲಾಗ್. ಇಷ್ಟು ದಿವಸ ಮನ್ಯಾಗ ಸ್ಟಾರ್ಟ್ ಮಾಡಿದ್ದೆ ಒಂದು 5 ಲಾಗ್. ಒಂದು ವಾರ ಆದ್ರಿ ಫ್ಯಾಮಿಲಿ ನಾನು ಲಾಗ್ ಸ್ಟಾರ್ಟ್ ಮಾಡಕತ್ತೆ. ಬರೀ ಮನ್ಯಾಗಿಂದನೇ ಮಾಡತ್ತಿದ್ದೆ. ಅದಕ್ಕೆ ಇವತ್ತು ಹೊರಗೆ ಬಂದೆ ನಾನು ನಿಮ್ಮ MD ಗೇಮರ ಸೇರಿ ಸಾಲಿಗಡೆ ಹೊಂಟವ್ರಿ ಫ್ಯಾಮಿಲಿ. ಮನ್ಯಾಗ ಕುಂತು ಬೇಸರ ನೆಗಡು ಅನ್ನೋದೈತಿ. ಈ ನೆಗಡಿಗೆ ಏನು ಮಾಡ್ಬೇಕಂತ ಗೊತ್ತಾಗೋದು. ಒಂದು ವಾರ ಆಯ್ತು ಫ್ಯಾಮಿಲಿ, 1.5-2 ವಾರ ನೆಗಡಿ ಹೋಗೋಲ್ದಿದೆ. ಹಿಂಗಾಗಿ ಸಾಲಿ ಕಡೆ ಹೋಗಿ ಆರಾಮ ಕುಂತು ಒಂದು ಬಿಸಿ ದಿವ್ಸ ಕಾಲೇಜ್ ಎಕ್ಸಾಮು ಇದೆ ಅಂತಿದ್ದೆ. ಅದಕ್ಕೆ ಇವತ್ತು ಯಾರಿಗೆ ಫೋನ್ ಹಚ್ಚಿರು ಹೊಲಕ್ಕೆ ಹೋಗ್ಯಾರ. ಇವತ್ತು ದರ್ಶನಿಗೆ ಹಚ್ಚೇನೆ ಹೊಲಕ್ಕೆ ಹೋಗ್ಯಾನಂದ. ನಾವ್ಯಾಗ ಹಚ್ಚೇನಿ ಹೊಲಕ್ಕೆ ಹೋಗ್ಯಾನಂದ. ನಿನಗೆ ಹಚ್ಚೀನಿ ನಾಷ್ಟ ಮಾಡತ್ತಂತ್ರಿ ಬರ್ತೇನಂದು 10 ನಿಮಿಷ ಫೋನ್ ನೋಡ್ಕೊತ ಕುಂದ್ರಾದಂತೆ ಕುಂತೆ. ಸೊ ಫ್ಯಾಮಿಲಿ ಈಗ ಸಾಲಿ ಕಡೆ ಬಂದು ಒಂದು ಇಟ್ಕೊಂತ ಲೈಬ್ರರಿಗೆ ಹೋಗಿ ಆಮೇಲೆ ಸಿಗ್ತಾನಂತ ಹೇಳಿ ಸ್ಟೇಟ್ ಬೇಗ. ಸೊ ಫ್ಯಾಮಿಲಿ ಈಗ ಮನೆಗೆ ಹೊಂಟೇವಿ. ಮತ್ತು ಸಾಲಿ ಆಗೈತಿ ಕುಂತ ಲೈಬ್ರರಿಗೆ ಎಲ್ಲ ಹೋಗಿ ಒಂದು ಶಾರ್ಟ್ ಅಪ್ಲೋಡ್ ಮಾಡ್ತೈತೆ. ಹಿಂಗಾಗಿ ಶಾರ್ಟ್ ಎಲ್ಲ ಅಪ್ಲೋಡ್ ಮಾಡಿ ಈಗ ಮನೆಗೆ ಹೊಂಟೇನ್ರಿ ಫ್ಯಾಮಿಲಿ. ಇಲ್ಲಿ ಈಗ ಕಾಲೇಜ್ಗೆ ಹೋಗಿ ಬಂದು ಇವ್ರ ಕಾಲೇಜ್ಗೆ ಹೋಗಿ ಕಳಿ ಬರೋಂಬರಿ ಐತೆ. ಅವ್ರು ಊರಾಗ ಐತೆ ಅವ್ರ ಕಾಲೇಜ್ ಐಟೆ. ಹಿಂಗಾಗಿ ಯಾರು ನಿನ್ನ ಲಾಗ್ ನೋಡ್ಯಾರನ ಅಡ್ಮಿಷನ್ ಐತಿ ಹೋಗಿಲ್ಲ. ಸೊ ಫ್ಯಾಮಿಲಿ ಅವ್ನ ಕಾಲೇಜ್ ಕಟ್ ಹೋಗಿ ಬರ್ರಿ. ಅದಕ್ಕೆ ಮನೆಗೆ ಬಂದೇವಿ. ಪ್ಯಾಂಟ್ ಐತಿ ಹಾಕೊಂಡು ಹೋಗ್ಬೇಕಂತೆ. ನಾ ಹಂಗೆ ಅದು ಶರ್ಟ್ ಹತ್ತಿ ಹಾಕೊಂಡು ಬಂದೇನಿ. ಪ್ಯಾಂಟ್ ಹತ್ತಿ ಹಂಗಿತ್ತು ಬೇರೆ ಹಾಕೊಂಡು ಹೋಗಿ ಅವ್ರ ಕಾಲೇಜ್ ಕಟ್ ಹೋಗಿ ಕಳಿ ಬರೋಣ್ರಿ ಫ್ಯಾಮಿಲಿ. ಸ್ಟೇಟಿನಾಗ್ರಿ ಕಾಲೇಜ್ಗೂ ಸಿಗ್ತಾನಂತೆ. ಇಲ್ಲಾಂದ್ರೆ ಇಲ್ಲೊಂದು ಗುಳಿಗೆ ಐತಿ ತೊಗೊಂಡು ಹೋಗ್ತಿದ್ದೆ. ನೆಗಡಿ ಐತಿ ಭಾಳ ಆಗೈತಿ. ಹಿಂಗಾಗಿ ಫ್ಯಾಮಿಲಿ ಈಗ ವಿಕ್ಸ್ ಪೇಪರ್ ಎಲ್ಲ ಹಾಕ್ಕೊಂಡು ಯಾಕಂದ್ರೆ ಕೆಮ್ಸ ಆಗ್ತೈತಿ ರೀ ಫ್ಯಾಮಿಲಿ. ಮುಂಜಾನೆ ಅಂತ ಭಾಳ ಅಂದ್ರೆ ಭಾಳ ನೆಗಡಿ ಆದೈತೆ. ಹಿಂಗಾಗಿ ವಿಕ್ಸ್ ಪೇಪರ್ ಮಟ್ಟ ಹಾಕ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವ್ರ ಕಾಲೇಜಿಗೆ ಹೊಂಟೇವ್ರಿ ಫ್ಯಾಮಿಲಿ. ಇವ್ನು ಎಕ್ಸಾಮ್ ಹೋಗೋದವ್ರು ಇನ್ನೊಂದು ಎಕ್ಸಾಮ್ ಐತಂತ. ಯಾವಾಗೈತೆ ಅಂತ ಮುಂದಿನ ತಿಂಗಳೈತಂತ. ಅದಕ್ಕೆ ಏನೋ ಮಾಡ್ತಾರಂತ. ನಾಳೆಗೆ ಏನೋ ಹಾಲ್ ಟಿಕೆಟ್ ಕೊಡ್ತಾರಂತ. ಹಂಗೆ ಕಾಲೇಜ್ಗೆ ಹೋಗಿ ಈಗ ಹೊಳೆ ಬರ್ಬೇಕು ಫ್ಯಾಮಿಲಿ. ಸೀದಾ ನಿಮ್ಗೆ ನಾನು ಕಾಲೇಜ್ನಾಗ ಸಿಗ್ತೇನೆ ರೀ. ಸೊ ಫ್ಯಾಮಿಲಿ ಖಾಲಿ ಪಿಲಿ ಹೋಗಿ ಬಂದಿವಿ ನೋಡ್ರಿ ನಾವು. ಖಾಲಿ ಪಿಲಿ ಹೋಗಿ ಬಂದಿವಿ ಕಾಲೇಜ್ಗೆ. ಏನು ಹೇಳಿಲ್ಲ, ಏನು ಬಿಡಲಿಲ್ಲ ಇವ್ ಕಾಲೇಜ್ ಹೋಗಿ. ಯಾವ್ದು ಕರ್ಕೊಂಡು ಹೋಗ್ಯಾನು ಏನು ಚೆಕ್ ಮಾಡಕ್ಕೆ ಎಷ್ಟು ನೀನು ಖಾಲಿ ಪಿಲಿ ಹೋಗಿ ಬಂದಿವಿ ರೀ ಆಗಾಳೆ. ಈಗ ಕಾಲೇಜ್ ಬಿಟ್ರಿ ಫ್ಯಾಮಿಲಿ, ಕಾಲೇಜ್ ಕಾಣ್ತೈತೆ ಅಲ್ಲಿ ಹೋಗಿ ಈಗ ಮತ್ತೆ ಮನೆಗೆ ಹೊಂಟೇವ್ರಿ. ಖಾಲಿ ಮಳೆ ಬರತ್ತಲ್ಲಿ. ನಮ್ಮ ಹೊರಗೆ ಇವತ್ತು ಬರ್ಬೇಕಂತಂದ್ರೆ ಇವತ್ತು ಮಳೆ ಬರತ್ತೆ. ಸೊ ಫ್ಯಾಮಿಲಿ ಸ್ಟೇಟನಾಗ್ರಿ ಸೀದಾ ಆ ಕಾಲೇಜ್ ಒಳಗೆ ಹೆಂಗೈತೆ ಅಂತ ನೋಡ್ಬೇಕಂದ್ರೆ ನನ್ನ ಲಾಗು ನೋಡ್ರಿ ಅದಾವೆ. ಆದ್ರೆ ಇವ್ನ ಲಾಗ್ ಒಳಗೆ ಇನ್ನೂ ಅದಾವೆ. ನೀವು ಅದ್ರಾಗ ಅಲ್ಲೇ ಅದನ್ನಲ್ರಿ ಫ್ಯಾಮಿಲಿ ಕಾಲೇಜ್ ಒಳಗೆ. ಇಲ್ಲ ಕಾಲೇಜ್ ಒಳಗಿನ ಭಾಳ ತೋರ್ಸ ನೀವು ಅವ್ನ ಲಾಗ ನೋಡ್ರಿ. ಕಾಲೇಜ್ ಒಳಗೆ ನೋಡ್ಬೇಕಂದ್ರೆ ಅಷ್ಟು ಅವ್ನ ಲಾಗ್ ನೋಡ್ರಿ. ಇದೆಲ್ಲ ನೋಡ್ಬೇಕು ನನ್ನ ಲಾಗ್. ಸ್ಟೇಡಿಯಮ್ನಾಗ್ರಿ ಆಮೇಲೆ ಸಿಗ್ತಾನೆ ಗಾಳಿ ಐತಿ. ಯಾಕಂದ್ರೆ ವಾಯ್ಸ್ ಕೇಳ್ಸಂಗಿಲ್ಲ. ಸೊ ಫ್ಯಾಮಿಲಿ ಬಂದ್ಗುಲೇ ಮಕ್ಕೊಂಡ್ಬಿಟ್ಟಿದ್ದೆ. ನಾನು ಲಾಗ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಬಂದು ಮಕ್ಕೊಂಡು ಈಗ ಎದ್ದು ಊಟ ಮಾಡತ್ತೀನಿ ರೀ ಫ್ಯಾಮಿಲಿ. ನಾನು ಊಟ ಮಾಡತ್ತ ಗೊತ್ತಾಯ್ತು ನನಗೆ ಲಾಗ ಮಾಡಲಿಲ್ಲ ಅಂತೇಳಿ. ಅಂದ್ರೆ ಮತ್ತು ಶಾರ್ಟ್ ಆಕೈತಿ ಲಾಗ್ ಕಮ್ಮಿ ಆಕೈತೆ ಅಂತೇಳಿ ನೆನಪಾದ್ರಿ ನನಗೆ. ಆಗ ಬಂದಿಂದ ಊಟ ಮಾಡಲಿಲ್ಲ. ಬಂದು ಡ್ರೆಸ್ ಚೇಂಜ್ ಮಾಡಿ ಮಕ್ಕೊಂಡು ಬಿಟ್ಟೆ. ತಲೆ ನುಸತೈತಿ, ಇನ್ನಾದ್ರೂ ನುಸತೈತಿ ನೆಗಡಿ ರೀ. ಹಿಂಗಾಗಿ ಸೊ ಫ್ಯಾಮಿಲಿ ಈಗ ಬಂದು ಊಟ ಮಾಡತ್ತಿದ್ದೆ ನೋಡ್ರಿ ಫ್ಯಾಮಿಲಿ. ಊಟ ಮಾಡ್ಬೋದು ನೆನಪಾತ್ ನನಗೆ ಇವ್ ಲಾಗ ಮಾಡಿರ್ತೀರಿ ಅಂತೇಳಿ. ಮತ್ತು 1-2 ಹೊತ್ತು ತಿನ್ನಾನು ಕ್ಯಾಮ್ರಾ ಆನ್ ಮಾಡೀನಿ. ಸ್ಯಾಮ್ಸಂಗ್ ಬ್ರೋ ಲಾಗ್ ನೋಡ್ಕೊಂತ ಕೂತಿದ್ದೆ. ಮತ್ತು ಆಫ್ ಮಾಡಿದ ಕೂಡಲೇ ಮತ್ತು ಇದನ್ನು ಸ್ಯಾಮ್ಸಂಗ್ ಬ್ರೋ ಲಾಗ್ ಆಫ್ ಮಾಡಿ ವಿಡಿಯೋ ಮಾಡತ್ತೀನಿ. ಯಾಕಂದ್ರೆ ಇರೋದು ಒಂದೇ ಫೋನ್ ಅಲ್ರಿ. ಹಿಂಗಾಗಿ ಇದ್ರೊಳಗೆ ಇದು ಲಾಗ್ ನೋಡ್ಕೊಂತ ಊಟ ಮಾಡತ್ತಿದ್ದೆ. ಸೊ ಫ್ಯಾಮಿಲಿ ಬೇರೆ ಊಟ ಮಾಡಿ ಆಮೇಲೆ ಸಿಗ್ತಾನಂತ ನಿಮಗೆ. ಸೊ ನೋಡ್ರಿ ಇಲ್ಲಿ ಊಟ ಇಟ್ಕೊಂಡು ಅಲ್ಲಿ ಫೋನ್ ಇಟ್ಕೊಂಡು ಅಲ್ಲಿ ಫೋನ್ ಇಡ್ತೇನೆ ರೀ ಫ್ಯಾಮಿಲಿ. ಇಲ್ಲಿ ಫೋನ್ ಇಟ್ಕೊಂಡು ಊಟ ಮಾಡ್ತಿದ್ದೆ. ಸೊ ಫ್ಯಾಮಿಲಿ ಸ್ಟೇಟಿನಾಗ್ರಿ ಆಮೇಲೆ ಸಿಗ್ತಾನಂತ ನಿಮ್ಗೆ ಊಟ ಮಾಡಿ. ಸೊ ಫ್ಯಾಮಿಲಿ ಈಗೆಲ್ಲ ಊಟ ಮಾಡಿ ಲಾಗ್ ಮಾಡಕತ್ತೀನಿ. ಸೊ ಫ್ಯಾಮಿಲಿ ಹೊರಗೆ ಈಗ ಟೈಮ್ ಬಂದು 1:50 ಆಗೈತೆ ರೀ ನೋಡ್ರಿ. ಟೈಮ್ 1:50. ಎದ್ರಂಗೈತೆ ತೋರಿಸ್ತೇನೆ ಬರ್ರಿ ನಿಮಗೆ ನೋಡ್ರಿ. ಒಂದೀಟು ಬಿಸಿಲಿಲ್ಲ ರೀ ಫ್ಯಾಮಿಲಿ. ಒಂದೀಟು ಇಲ್ಲಿ ಬಿಸಿಲು. 1:50 ಆಗೈತೆ ರೀ ಈಗ ಮಧ್ಯಾಹ್ನ. ಒಂದು ವಾರ ಆತ್ರಿ ನಮ್ಮ ಎಲ್ಲ ಕಡೆ. ನಮ್ಮೂರಾಗಂತಲ್ಲ ಎಲ್ಲ ಕಡೆ ಸುತ್ತಮುತ್ತಲು ಸೌದತ್ತಿ ಹಂಗೆ ಹಿಂಗೆ ಎಲ್ಲ ಕಡೆ ಎಲ್ಲ ಊರಾಗೂ ಹಿಂಗೆ 4-5 ದಿವಸ ಆತ್ರಿ ಫ್ಯಾಮಿಲಿ. ಬರೀ ಅದೇ ಮಂಜು ಏನೇನೋ ಮಾತಾಡತ್ತೆ. ನನಗೆ ಏನೇ ತಲೆ ಬಂದಿದ್ರಿ ಫ್ಯಾಮಿಲಿ. ಏನೇ ಹೇಳ್ಬೇಕಂತೇಳಿ ಏನೇ ನೆನಪಾರ್ತದೆ. ಏನೇ ನೆನಪು ಬಂದಿತ್ತು ರೀ. ಏನೇ ನೆನಪು ಬರ್ತು ಬಿಡ್ರಿ. ಇನ್ನೊಂದು ಕ್ಲಿಪ್ನಾಗ ಹೇಳ್ತಾರ ನೆನಪಿಸ್ಕೊಂಡು. ಸೊ ಫ್ಯಾಮಿಲಿ ಊಟ ಮಾಡಿ
ನೋಡಿರಿ ಫ್ಯಾಮ್ಲಿ, ಕಾಲೇಜ್ ಸ್ಟಾರ್ಟ್ ಆದಾಗ ಕಟಿಂಗ್ ಮಾಡಿಸ್ಬೇಕ್ರಿ ಫ್ಯಾಮ್ಲಿ. ಕಾಲೇಜ್ ಸ್ಟಾರ್ಟ್ ಆಗೋಣ ಮುಂಚೆಗೆ ಮಾಡಿಸ್ಬೇಕು. ನಮ್ದು ತಿಂಗಳೈತಿ ಫ್ಯಾಮ್ಲಿ ಕಾಲೇಜ್ ಸ್ಟಾರ್ಟ್ ಆಗೋದು ಆಗಸ್ಟ್ 15ಕ್ಕೆ. ಆಗಸ್ಟ್ 18ಕ್ಕೆ ಅನಾಹುತ ಲಾಗ್ ಬರ್ತೈತಿ. ಆಗಸ್ಟ್ 19ಕ್ಕೆ ಬರ್ತೈತಿ ರೀ ಅದು. ಆಗಸ್ಟ್ 18ಕ್ಕೆ ನಮ್ಮ ಮಳೆಯನ್ ಬರ್ತಡೇ ಐತಿ, ಅವತ್ತು ಅವ್ನು ಫೇಸ್ ರಿವೀಲ್ ಮಾಡ್ತಾನೆ. ಆಗಸ್ಟ್ 19ಕ್ಕೆ ನಿಮಗೆ ಆ ವಿಡಿಯೋ ಬರ್ತೈತಿ. 19ಕ್ಕೆ ಬರ್ತದೆ, 20ಕ್ಕೆ ಬರ್ತದೆ ಗೊತ್ತಿಲ್ಲ. ಒಟ್ಟು ಆಗಸ್ಟ್ 18, 19, 19, 20 ಎರಡು ಡೇಟ್ ಒಳಗೆ ಬರ್ತಾವೆ. 19, 20 ಡೇಟ್ ಒಳಗೆ ಬರ್ತಾವೆ. ಆಗಸ್ಟ್ 20, 19, 20, 18 ಅವ್ನು ಬರ್ತಡೇ. ಅದ ತಿಂಗಳ ಆಗಸ್ಟ್ 10ಕ್ಕೆ ನಾನು ಬರ್ತಡೇ ಐತಿ. ಆದ್ರೆ ಈ ಸಲ ಬರ್ತಡೇ ಆಚರಿಸ್ಕೊಳ್ಳಲ್ಲ, ಬರ್ತಡೇ ಮಾಡ್ಕೊಳ್ಳಲ್ಲ. ಹಂಗಾರೆ ಫ್ಯಾಮ್ಲಿ 100K ಆಗೋಗ್ಬಿಟ್ಟ ಬರ್ತಡೇ ಮಾಡ್ಕೊಳ್ಳಲ್ಲ. ಸೊ ಫ್ಯಾಮಿಲಿ ಅವತ್ತು ಶಿವಾಂಶಿಂದ ಫೇಸ್ ರಿವೀಲ್ ಮಾಡ್ತೇನೆ. ಸೊ ಫ್ಯಾಮಿಲಿ ಇನ್ನೊಂದು ಕಾಂಟೆಂಟ್ ಏನಪ್ಪ ಅಂದ್ರೆ, ನನಗೆ ನಮ್ಮ ಅಕ್ಕಾರ ಮಗಾರ ಶಿವಾಂಶ, ನಮ್ಮ ಅಕ್ಕನ ಜೊತೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಮಾಡೀನಿ. ಯಾವುದಂದ್ರೆ ಒನ್ ಡೇ ವಿತ್ ಸಿಸ್ಟರ್ ವಿಡಿಯೋ ಕಾಲ್ ಒಳಗೆ ರೀ ಫ್ಯಾಮಿಲಿ. ಏನೋ ನೆನಪಾಗಿತ್ತು ಅದು ಯಾವುದೋ ಕಾಂಟೆಂಟ್ ವಿಡಿಯೋ ಕಾಲ್ ಒಳಗೆ ಮಾತಾಡೋದು. ಒಂದು ಯಾವುದೋ ಟಾಪಿಕ್ ತೊಗೊಂಡು ಒಂದು ಚಾಲೆಂಜ್ ಹಾಕೋದ್ರಿ ಫ್ಯಾಮಿಲಿ. ಅವ್ನು ವಿಡಿಯೋ ಕಾಲ್ ಒಳಗೆ ಚಾಲೆಂಜ್ ಡೇರ್ ಹಿಂಗಿರ್ತಾವೆ. ಅದನ್ನ ಇನ್ನೂ ಯೋಚನೆ ಮಾಡೋಕೆ ಯಾವ ಡೇರ್ ತೊಗೋಬೇಕು, ಯಾವ ಚಾಲೆಂಜ್ ತೊಗೋಬೇಕು ಅಂತೇಳಿ. ಆದ್ರೆ ಒಂದಿನ ಬರ್ತೈತಿ. ಈ ವಾರದೊಳಗರ ಇಲ್ಲ ಮುಂದಿನ ವಾರದೊಳಗರ ಆ ವಿಡಿಯೋ ಬರ್ತೈತಿ. ಸೊ ಫ್ಯಾಮಿಲಿ ನಾ ಡೈಲಿ ಲಾಗ್ ಅಪ್ಲೋಡ್ ಮಾಡಕತ್ತ 40 ದಿನ ಮ್ಯಾಗ ಆತ. ನನಗೆ ನಂಬಕ್ಕಾಗೋದ 40 ದಿನ ಆಯ್ತು, ಎಷ್ಟು ದಿನ ಆಯ್ತು ಅಂತೇಳಿ. 40 ದಿನ ಆತ್ರಿ ಫ್ಯಾಮಿಲಿ ಡೈಲಿ ಲಾಗ್ ಮಾಡಕತ್ತ. 40ರಿಂದ 45 ವಿಡಿಯೋ ಅದು. ಸೊ ಫ್ಯಾಮಿಲಿ 100 ಡೇಸ್ ಆಗಿಂದ 100ನೇ ಲಾಗ್ ಅನಾಹುತ ಇರ್ತೈತಿ. 99 ದಿನ ಆಗಿಂದ 100ನೇ ಲಾಗ್ ಅನಾಹುತ ಇರ್ತೈತಿ ರೀ ಫ್ಯಾಮಿಲಿ. ನೋಡ್ರಿ 100 ದಿನ ಮಟ ಕಾಯಿರಿ. ಆದಷ್ಟು ಲಗೋ 100 ದಿನ ಅಲ್ಲಿ ಡೈಲಿ ಲಾಗ್ ಅಪ್ಲೋಡ್ ಮಾಡ್ಕೊಂತ. ಸೊ ಫ್ಯಾಮಿಲಿ ನೀನು ಹೇಳಿದ್ದಲ್ರಿ ನಿನ್ನೆ ಲಾಗ್ ಒಳಗೆ ಹೆಂಗೆ ಅಂತ ಕಮೆಂಟ್ ಮಾಡ್ರಿ. ನಿನ್ನೆ ಲಾಗ ಸೊ ಫ್ಯಾಮಿಲಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಇರ್ತೈತಿ, ನಾನು ಐಡಿ ಫಾಲೋ ಮಾಡಿರಿ. ಇದೇ ಜುಲೈ 15ರಿಂದ ಮಿನಿ ಲಾಗ್ ಸ್ಟಾರ್ಟ್ ಮಾಡ್ತೇನಂತ. ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಫಾಲೋ ಮಾಡ್ಕೊರಿ. ಹಂಗೆ ನನ್ನ ಐಡಿನ ಫಾಲೋ ಮಾಡ್ಕೋರಿ. ಡಿಸ್ಕ್ರಿಪ್ಷನ್ ಒಳಗೆ ಐತಿ ಡಾರ್ಲಿಂಗ್ ವಿಶಾಲ್ ಅಂತ ಐತಿ. ಡಾರ್ಲಿಂಗ್ ವಿಶಾಲ್ ಲಾಗ್ಸ್ ಅಲ್ಲ, ಡಾರ್ಲಿಂಗ್ ವಿಶಾಲ್ ಅಷ್ಟೇ ಮೇನ್ ಐಡಿ. ಡಾರ್ಲಿಂಗ್ ವಿಶಾಲ್ ಲಾಗ್ಸ್ ಹಂಗೆ ಸುಮ್ ಮಾಡಿದ್ರಿ ನಾನು. ಅದ್ರ ಲಾಗ್ ಎಲ್ಲ ಬರು ಡಾರ್ಲಿಂಗ್ ವಿಶಾಲ್ ಒಳಗೆ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಐತಿ, ಹೋಗ್ರಿ ಫಾಲೋ ಮಾಡಿರಿ ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಫ್ಯಾಮಿಲಿ ಇನ್ನೊಂದು ಹೇಳ್ಬೇಕ್ರಿ ನಿಮ್ಮ ಮುಂದೆ, ನಾನು ಈ ವಿಡಿಯೋ ಮಾಡ್ತೇನಲ್ರಿ ಫ್ಯಾಮಿಲಿ, ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ವಿಡಿಯೋ ಮಾಡಿದ್ದು. ಒಂದು 15ರಿಂದ 20 ನಿಮಿಷ ಮಾಡಿದ್ದು. ಭಾಳ ಕಷ್ಟಪಟ್ಟು 1-2 ತಾಸು 3 ತಾಸು ಎಡಿಟ್ ಮಾಡಿದ್ದು ಇದಾವಲ್ರಿ ಫ್ಯಾಮಿಲಿ. 3 ತಾಸು ಕುಂತ ಎಡಿಟ್ ಮಾಡಿದ್ದು. ಕಣ್ಣು ಒಂಥರ ಎಡಿಟ್ ಮಾಡಿ ಕಣ್ಣೆಲ್ಲ ಉರಿತಾವಲ್ರಿ ಫ್ಯಾಮಿಲಿ. ನನಗೆ ಅವತ್ತು ಹೈಯೆಸ್ಟ್ ವ್ಯೂಸ್ ಬಂದಿರ್ತಾವ್ರಿ ಫ್ಯಾಮಿಲಿ. ಯಾವ ವಿಡಿಯೋಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತಾವೆ ನೋಡ್ರಿ, ಅಷ್ಟು ವ್ಯೂಸ್ ಬಂದೈತ್ರಿ ನನಗೆ. ಮೊನ್ನೆ ಮೊಹರಮ್ಮದ 4 ತಾಸು ಕುಂತ ಎಡಿಟ್ ಮಾಡಿದೆ 1 ನಿಮಿಷದಲ್ಲಿ ಫ್ಯಾಮಿಲಿ. ಕೈ ರುಸಾತೈತಿ. ವ್ಲಾಗರ್ಸ್ ಕಷ್ಟ ಇದೆ, ಕೈ ರುಸಾತೈತಿ. ಅದಕ್ಕೆ ರೀ 4 ತಾಸು ಕುಂತ ಎಡಿಟ್ ಮಾಡಿದೆ ಮೊನ್ನೆ ಮೊಹರಮ್ಮದ. ಅದು ಎಷ್ಟು ಓಡ್ತಂದ್ರೆ 2,500 ಹೊಡೈತ್ರಿ ಫ್ಯಾಮಿಲಿ. ಅಷ್ಟು ಹೈಯೆಸ್ಟ್ ರೀ ನನಗೆ. ನಿನ್ನೆ ಒಂದು ಲಾಗ್ ಬಿಟ್ಟೆ ರೀ. ನಿನ್ನೆ 3 ತಾಸು ಎಡಿಟ್ ಮಾಡೀನಿ ಆ ಲಾಗ್. ನಿನ್ನಿದಲ್ಲ ಮಣ್ಣಿ ಲಾಗ್ ರೀ ಫ್ಯಾಮಿಲಿ. ಈ ಲಾಗ್ ಹಿಂದಿಂದಲ್ಲ, ಅದ್ರ ಹಿಂದಿಂದ. ಅದನ್ನು 3 ತಾಸು ಕುಂತ ಎಡಿಟ್ ಮಾಡೀನಿ. ಅದಕ್ಕೆ ವ್ಯೂಸ್ 15 ತಾಸು ಒಳಗೆ 300 ವ್ಯೂಸ್ನ ಬಂದಿದ್ದು ರೀ. ಬೆಳಿಗ್ಗೆದ್ದು ನೋಡಕ್ಕೆ 400 ವ್ಯೂಸ್ ಬಂದಾವ್ರಿ. ಅದಕ್ಕೆ ಬೆಳಿಗ್ಗೆದ್ದು ನೋಡಕ್ಕೆ 400 ವ್ಯೂಸ್ ಬಂದಾವ. ಅದ ಹೈಯೆಸ್ಟ್ ರೀ ನನಗೆ ಯೂಟ್ಯೂಬ್ ಒಳಗೆ. ಅದ ವಿಡಿಯೋಕ್ಕೆ ಹೈಯೆಸ್ಟ್ ವ್ಯೂಸ್ ಬಂದಿದ್ದ. ಶಾರ್ಟ್ಸಿಗೆ ಬಂದಾಗ್ಬಿಟ್ರಿ 1,500, 2,000 ಆಗಿಲ್ಲರಿ, 1,500 ಅಷ್ಟೇ ಶಾರ್ಟ್ಸ್. ಸೊ ಫ್ಯಾಮಿಲಿ ಅದಕ್ಕೆ ಕನ್ಸಿಸ್ಟೆನ್ಸಿ ಇಡ್ರಿ. ನೀವು ಬೆಳಿಬೇಕಂದ್ರೆ ಡಿಸಿಪ್ಲಿನ್ ಇಡ್ರಿ. ಕನ್ಸಿಸ್ಟೆನ್ಸಿ ಮೇನ್ ಇಂಪಾರ್ಟೆಂಟ್, ಡಿಸಿಪ್ಲಿನು ಇರ್ಬೇಕು. ಸೊ ಫ್ಯಾಮಿಲಿ ಇದೆಲ್ಲ ಇಟ್ಕೊಂತ ಬಂದೆ. ಎಷ್ಟು ಎಫರ್ಟ್ ಹಾಕ್ತೇವೆ ನೋಡ್ರಿ ಅಷ್ಟು ವೀಡಿಯೋಕ್ಕೆ ನಮ್ಗೆ. ನಾ ಎಷ್ಟು ವೀಡಿಯೋಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೇನೆ ನೋಡ್ರಿ ಫ್ಯಾಮಿಲಿ, ಅಷ್ಟು ನನಗೆ ವ್ಯೂಸ್ ಬಂದಿರ್ತಾವೆ. ನೀವು ಕಮ್ಮಿ ಕೆಲಸ ಮಾಡಿರಿ ಕಮ್ಮಿ ವ್ಯೂಸ್ ಬರ್ತಾವೆ, ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರ್ತಾವೆ. ಇದನ್ನು ಈ ಲೈನ್ ನಾನು ಎಲ್ಲಿ ಕೇಳಿದಂದ್ರೆ ಶ್ರವಣ್ ಬ್ರೋ ಅವ್ರ ಚಾನಲ್ ಒಳಗೆ ಕೇಳಿದ್ದೆ ರೀ ಫ್ಯಾಮಿಲಿ. ಇದನ್ನು ಫ್ಯಾಮಿಲಿ ಈಗ ಊಟ ಆತಿ ಮಾಡಿ ಕೈ ಭಾಳ ಹೊಸತೈತ್ರಿಪ್ಪ. ಇದು ವ್ಲಾಗರ್ಸ್ ಕಷ್ಟ, ಏನು ಮಾಡಕ್ಕೆ ಬರೋಂಗಿಲ್ಲ. ಏನಾದರೂ ಡೈಲಿ ವ್ಲಾಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ನೆಗಡಿ ಯಾರೋ ಮಾಡತ್ತೇನೆ ಇಲ್ರಿ. ನಾ ಈಗ ಎಂಬತ್ತಿರು ಮಾಡತ್ತೀನಿ, ಕೈನೂ ಸಾಕತ್ರು ಹೊಳ್ಳಿ ಕೈಲಿ ಹಿಡಿದು ಮಾಡತ್ತೀನಿ. ಸೊ ಅಲ್ಲಿ ಡೈಲಿ ಲಾಗ್ ಚಾಲೆಂಜ್ ತೊಗೊಂಡೇನಂದ್ರೆ ಮಾಡಬೇಕಾಕತಿ. ಹಿಂಗಾಗಿ ಡೈಲಿ ಲಾಗ್ ಅಪ್ಲೋಡ್ ಆಗತ್ತಿರ್ತಾವೆ. ಸೊ ಫ್ಯಾಮಿಲಿ ಯಾರ್ಯಾರು ನೋಡಿಲ್ಲ, ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಫ್ಯಾಮಿಲಿ ತಡ್ರಿ ಒಂದು 5 ನಿಮಿಷ ಕೈನೂ ಸ್ವಲ್ಪ ಆಮೇಲೆ ಸಿಗ್ತಾನತ್ ನಿಮ್ಗೆ. ಊಟ ಆತಿ ಮಾಡೀನಿ. ಈಗ ಒಂದು ತಾಸು ಮಕ್ಕೊಂಡು ಇನ್ನೊಂದು ಲಾಗ್ ಎಡಿಟ್ ಮಾಡ್ಬೇಕು. ಇನ್ನೊಂದು ತಾಸು ಮಕ್ಕೊಂಡ ಒಂದು ಲಾಗ್ ಎಡಿಟ್ ಮಾಡ್ಬೇಕು. ಇವತ್ತು ಅಪ್ಲೋಡ್ ಮಾಡಿದೆ.
ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಒಂದು ತಾಸು ಕೂಡ ಆಮ್ಯಾಗ ಸಂಜೆಗೆ ಸಿಗ್ತಾನಂತ ಹೇಳ್ರಿ ನಿಮಗೆ. ಸೊ ಫ್ಯಾಮಿಲಿ ಈಗ ಊಟ ಆತಿ ಮಾಡಿ ಒಂದು ತಾಸು ಮಕ್ಕೊಂಡ ನೆಕ್ಸ್ಟ್ ಲೆವೆಲ್ ತಲೆ ನುಸಾದೈತ್ರಿ ಫ್ಯಾಮಿಲಿ. ನನಗಂದ್ರಿ ಇವತ್ತಂದ್ರಿ ಪೂರ್ತಿ ತಲೆ ನುಸಾದೈತಿ. ಅರ್ಧೇಲಿ ರೀ ಫ್ಯಾಮಿಲಿ, ಚಿತ್ತಾಗಷ್ಟೇ ಭಾಳ ನುಸಾದೈತಿ ರೀ ಫ್ಯಾಮಿಲಿ. ಕ್ಲಾರಿಟಿ ಬರತ್ತಂದ್ರಿ ನನಗೂ ಗೊತ್ತಿಲ್ಲ. ಅಮ್ಮನೂ ಕ್ಲಾರಿಟಿ ಐತ್ನ ಒಂದು ಲೆಕ್ಕಕ್ಕರ ಸಾಕು ಅಂದ್ರೆ ಮತ್ತೆ ಶಾಡೋ ಬೀಳಬಾರ್ದು. ಫ್ಯಾಮಿಲಿ ಈಗ ಊಟಾತಿ ಮಾಡಿ ಹೊರಗೆ ಬಂದೀನಿ. ಈಗ ಹೊರಗೆ ಬಂದು ಕುಂತು ನಾನು ಮತ್ತು ನಿಮ್ಮ ಎಮ್ ಡಿ ಗೇಮರ್ ಬಂದಿದ್ದೆ. ಒಂದು ವಿಡಿಯೋ ಎಡಿತಿತ್ತ ಅದನ್ನೆಲ್ಲ ಮುಗಿಸ್ಕೊಂಡೆ. ಈಗ ಸಾಲಿ ಕಡೆ ಬಂದ್ವಿ. ಒಂದು ಮನೆಯಿಂದ ಬರೋ ಮುಂದೆ ಲಾಗ್ ಮಾಡಲಿಲ್ಲ. ಹಿಂಗಾಗಿ ಎದ್ದಿದ್ದೆ ರೀ ಫ್ಯಾಮಿಲಿ. ಆಗ ಎದ್ದಿದ್ದೆ ಇವನ್ನ ಬಂದು ಎಬ್ಸಂಟ್ರಿ ನಾನು. ಇಲ್ಲಾಂದ್ರೆ ಇನ್ನೊಂದು ತಾಸು ಗೊರ್ಕೆ ಹೊಡಿತಿದ್ದೆ ನಾನು. 3 ದಿವಸ ಆತ್ರಿ ಇವ್ನು ಎದ್ದಿ ಗಡ್ಸಾಕತ್ತೆ ನಾನು. ಮಗ ಈಗ ಮತ್ತೆ 4 ಊರಿಗೆ ಹೋಗ್ತಾನಂತ್ರಿ ಅವ್ರ ಊರಿಗೆ. ಅಂದ್ರೆ ಇಲ್ಲೇ ಬಾಜು ಒಂದು ಊರು ಐತ್ರಿ, ಅಲ್ಲಿ ಇರ್ತಾನ್ರಿ ಅವ್ನು. ಹೋಗೋದು ಬರೋದು ಮಾಡಿ ಸೂಟಿ ಐತಲ್ರಿ. ಈಗ ಎಕ್ಸಾಮ್ ಒಂದು ಮುಗಿದು ಇಟ್ಟಂತ ಎಕ್ಸಾಮ್ ಐತೆ, ಅದನ್ನು ಮುಗಿಸಿ ಬರ್ತಾನಂತ. ನಾಳೆ ಹಾಲ್ ಟಿಕೆಟ್ ಕೊಡ್ತಾರೆ. ನಾಳೆಗೆ ಬಂದು ಹಾಲ್ ಟಿಕೆಟ್ ಇಸ್ಕೊಂಡು ಮತ್ತೆ ತೊಗೊಂಡಂತ್ರಿ. ಮತ್ತೆ ಮುಂದಿನ ತಿಂಗಳು ಎಕ್ಸಾಮ್ ಐತಿ. ಹಚ್ಚಿನಾಡ್ದ ಐತಿ ಎಕ್ಸಾಮ್ ಐತಿ. ಹಾಲ್ ಟಿಕೆಟ್ ಕೊಡ್ತಾರೆ. ಮೂಕಗ್ಯಾನ್ರಿ ಮೂಕನಾಗು ಹಚ್ಚಿನಾಡ್ದ ಹಾಲ್ ಟಿಕೆಟ್ ಕೊಡ್ತಾರಂತ. ಹಾಲ್ ಟಿಕೆಟ್ ಇಸ್ಕೊಂಡು ಎಕ್ಸಾಮಿಗೆ ಹೋಗೋಣಂತ್ರಿ ಅವ್ನು. 1 ತಿಂಗಳ ಸೂಟಿ ಬ್ಯಾಡ. ಈಗ ಅಡ್ಮಿಷನ್ ಆಗಿ ಎಷ್ಟು ಬೇಕಾದ್ರೆ ಅಷ್ಟು ದಿನ ಸುಟ್ಟಿ ನಾನು 4 ತಿಂಗಳು ಹಾಕೋ 2 ಹಾಕೋ. ನೀ ಯಾವ ಬರ ಬರ್ತಂಗೆ ಎಕ್ಸಾಮ್ ಆಗಿ ಅಡ್ಮಿಷನ್ 2ನೇ ತಾರೀಕು ಐತಿ. ನಮ್ದು ಆಗಸ್ಟ್ 15ಕ್ಕೆ ಸ್ಟಾರ್ಟ್ ರೀ ಪಬ್ಲಿಕ್ ಕಾಲೇಜ್. ಇನ್ನೊಂದು ತಿಂಗಳು ಐತಿ. ಇನ್ನೊಂದು ತಿಂಗಳೊಳಗೆ ನಮಗೂ ಆಗ 2ನೇ ತಾರೀಕು ಟಿ ತುಂಬಿಡ್ರಿ ಸೆಕೆಂಡ್ ಇಯರ್ ಬಂದಾನ. ಅದಾದ್ಮೇಲೆ ನಾನು ಸೊ ಫ್ಯಾಮಿಲಿ ಇನ್ನೊಂದು ತಿಂಗಳು ಡೈಲಿ ಲಾಗ್ ಇನ್ನೂ ಬರ್ತಿರ್ತಾವೆ. ಡೈಲಿ ಲಾಗ್ ಹಂಗೆ ಇನ್ನೂ 2 ವರ್ಷ ಐತ್ರಿ ಫ್ಯಾಮಿಲಿ. ಇನ್ನೂ 2 ವರ್ಷ ಬರ್ತಿರ್ತಾವೆ ಹಂಗೆ ಡೈಲಿ ಲಾಗ್. ಇನ್ನೂ 2 ವರ್ಷ ಅಷ್ಟೇ ಅಲ್ಲ, ಹಂಗೆ ಡೈಲಿ ಲಾಗ್ ಬರ್ತಿರ್ತಾವೆ. ಈ ನಾ ಬಿಡು ಮಟನೂ ಬರ್ತಿರ್ತಾವೆ. ಅಂದ್ರೆ ನನ್ನ ಚಾನಲ್ ಬಿಡು ಮಟನು, ನಾವು ಅಲ್ಲಿ ಇಡೋ ಮಟನು, ಸಾಕಾಗೋ ಮಟನು ಬರ್ತಿರ್ತಾವೆ. ಹಂಗೆ ಕಾಲೇಜ್ ಮುಗಿದಿಂದ ಬರ್ತಿರ್ತಾವೆ, ಕಾಲೇಜ್ ಇದ್ದಾಗ ಬರ್ತಿರ್ತಾವೆ, ಹಂಗೆ ಮುಂದೆ ಬರ್ತಿರ್ತಾವೆ. ಈಗ ಸ್ಟಾರ್ಟ್ ಮಾಡಿಲ್ಲ. ಇನ್ನು 2 ವರ್ಷ ಇದ್ದಾಗ ಅದು 2 ವರ್ಷ ಸುಳ್ಳ ವೇಸ್ಟ್ ಮಾಡಿದೆ ರೀ ನಾನು. ಆಗ ಸ್ಟಾರ್ಟ್ ಮಾಡತ್ತಿದ್ದೆ ನಾನು ಲಾಗ್. ಎದಕ್ಕೆ ಬಿಟ್ಟೆ ಅಂದ್ರೆ ಹಂಗೆ ಸುಮ್ಮನೆ ಫ್ಯಾಮಿಲಿ. ಆಗ ಲಾಗ್ ಮಾಡ್ತಿರ್ಕಿಲ್ಲ. 2 ವರ್ಷದಿಂದ ಲಾಗ್ ಮಾಡ್ತಿದ್ದೆ. ಅದಕ್ಕೆ ಒಂದು 9th ಇದ್ದಾಗ ರೀ ಫ್ಯಾಮಿಲಿ. ನಾನು 9ನೇ ಹೇಳ್ತಿದ್ದಾಗ ಟೆಕ್ ಚಾನಲ್ ಇತ್ತು ರೀ ನಂದು, ವಿಶಾಲ್ ಟೆಕ್ ಎಡಿಟ್ಸ್ ಅಂತೇಳಿ. ಅದ್ರೊಳಗೆ ಒಂದು 20-30 ವೀಡಿಯೋ ಹಾಕಿದೆ. ಒಂದು 200 ಸಬ್ಸ್ಕ್ರೈಬರ್ಸ್ ಇದ್ರಿ. ಅದ್ರೊಳಗೆ ಚಲೋ ಇದ್ರೆ ರೀಚ್ ಎಲ್ಲ ಸಿಗ್ತಿತ್ತು. ಅದ್ರ ಬಿಟ್ಟೆ ನಾನು ಕಂಡು ವೀಡಿಯೋ ಮಾಡೋದು. ಯಾಕಂದ್ರೆ 8th 9th ಇದ್ದೆ. ಆಗ ಹೀಗಾಗಿ ಕೊಡೋದು ನಗುನ ಬಿಟ್ಟುಬಿಟ್ಟೆ. ಅದನ್ನು ಗಾಳಿ ಐತ್ರಿ ಫ್ಯಾಮಿಲಿ. ಗಾಳಿ ಸ್ವಲ್ಪ ಭಾಳ ಬರ್ತೈತಿ. ಆಗ ಬಿಟ್ಟಾರ. ಇಲ್ಲ ಅಂದ್ರೆ ನಾನು ಎಷ್ಟೊತ್ತಿಗೆ ಬೆಳೆದು ಬಿಡ್ತಿದ್ದೆ ಯೂಟ್ಯೂಬ್ ಒಳಗೆ. 4 ವರ್ಷ ಆಯ್ತು ರೀ ಫ್ಯಾಮಿಲಿ ನಾನು ಯೂಟ್ಯೂಬ್ ಬಿಟ್ಟೆ. ಆಗ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಲಾಗಿಂಗ್. 2 ವರ್ಷದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೆ. 4 ವರ್ಷದಿಂದ 3 ವರ್ಷದಿಂದ ಟೆಕ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಟೆಕ್ ಚಾನಲ್ ಬಿಟ್ಟೆ ಮತ್ತು ರೀಲ್ಸ್ ಮಾಡಿ. ನನ್ನ ಕೆತ್ತಿಗೆ ಭಾಳ ಐತಿ ರೀ. ಇನ್ಸ್ಟಾಗ್ರಾಮು ಯೂಟ್ಯೂಬ್ ಒಳಗೆ ರೀಲ್ಸ್ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಆಗ ಬೆಳಿತಿದ್ದೆ. ಆಗ ಬಿಟ್ಟುಬಿಟ್ಟೆ ನಾನು. ಸುಮ್ಮನೆ ಮಾತಾಡೋದಕ್ಕೆ ಹಂಗೆ ಒಂದಿಷ್ಟು ಕಾರಣ ಅದಾವ್ರಿ. ಸೊ ಇವರು ಇನ್ಮ್ಯಾಗ ಅವು ಯಾವುದು ತಲೆಗೆ ಹಾಕೋಂಗಿಲ್ಲ. ಮತ್ತು ನಮ್ಮ ವಿಡಿಯೋ ಆತ, ನಮ್ಮ ಲಾಗ್ ಆತ ಮಾಡ್ಕೊಂತ ಹೊಂಟ್ರೆ ಇನ್ಮ್ಯಾಗ ಬೆಳಿತೀವಂತೆ. ಡೈಲಿ ಲಾಗ್ ಅಪ್ಲೋಡ್ ಮಾಡ್ಕೊಂತ ಹೋಗೋಣಂತೆ. ಸೊ ಇವರು ಇನ್ಮ್ಯಾಗ ಯಾವುದು ತಲೆ ಕೆಡಿಸ್ಕೊಳಂಗಿಲ್ಲ. ಇಷ್ಟೇನಾಗಿರಿ ಫ್ಯಾಮಿಲಿ. ಆಮೇಲೆ ಸಿಗ್ತಾನಂತ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ, ಲಾಗ್ ಅಪ್ಲೋಡ್ ಮಾಡಿ. ಅಂದ್ರೆ ಅಂದಿಷ್ಟೊಳಗೆ ಇರ್ತೇನೆ ರೀ. ಈಗ ಸಂಜೆ 6ಕ್ಕೆ ಪಬ್ಲಿಕ್ ಮಾಡ್ತಾನೆ. ಸೊ ಫ್ಯಾಮಿಲಿ ಈಗ ಮನೆ ಹೊಂಟೇನಿ ರೀ ಫ್ಯಾಮಿಲಿ. ಭಾಳ ಅಂದ್ರೆ ಭಾಳ ತಿಳಿ ನುಸಾದೈತಿ. ಹಿಂಗಾಗಿ ಎಮ್ ಡಿ ಗೇಮರ್ ಹೋದ ಊರಿಗೆ. ನಾನು ಈಗ ಮನೆಗೆ ಹೋಗಿ ಚಾ ಕುಡ್ದು ಆಮೇಲೆ ಸಿಗ್ತಾನಂತ ಹೇಳ್ರಿ ನಿಮಗೆ.